ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಚಿನ್ನಕ್ಕಾಗಿ ಕಾಂಟ್ರಾಕ್ಟರ್ನ ಕೊಲೆ. ಈಗೊಂದು ಫೋಟೋ ನೋಡ್ತಾ ಇರ್ಬೋದು ವೀಕ್ಷಕರೇ. ಈ ವ್ಯಕ್ತಿ ಅರಸೀಕೆರೆ ಮೂಲತಃದವರು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕವರು. ಈ ವ್ಯಕ್ತಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ನ ವಹಿಸ್ಕೊಂಡು ಮಾಡ್ತಾ ಇರೋ ಸಂದರ್ಭದಲ್ಲಿ ಇವ್ರಿಗೆ ಅವಶ್ಯಕತೆಯಾಗಿ ಇಬ್ಬರು ಲೇಬರ್ಸ್ನ ಬಿಹಾರದಿಂದ ಕರೆಸ್ಕೊಳ್ತಾರೆ. ಅವರ ಇಬ್ಬರ ಹೆಸರು ವಿಕ್ರಮ್ ಮತ್ತು ಸಚಿನ್ ಅಂತ. ಇಬ್ಬರು ಕೂಡ ಅವರ ಬಳಿಯಲ್ಲಿ ಗಾರೆ ಕೆಲಸ ಮಾಡ್ತಿರ್ತಾರೆ. ಗಾರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಧರಿಸಿರುವ ಚಿನ್ನ ಮತ್ತು ಉಂಗುರ ಎಲ್ಲ ನೋಡಿ ಆ ಒಂದು ಆಭರಣದ ಮೇಲೆ ಕಣ್ಬೀಳುತ್ತೆ. ಕಣ್ಬಿದ್ದಿದ್ದು ನೈಟು ಆ ಇಬ್ಬರು ವ್ಯಕ್ತಿಗಳು ಕೂಡ, ವಿಕ್ರಮ್ ಮತ್ತು ಸಚಿನ್ ಅಂತ ಯಾರಿದ್ದಾರೆ ಅವರಿಬ್ಬರೂ ಕೂಡ ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ, ನಮಗೆ ಇವತ್ತು ಹುಷಾರಿಲ್ಲ, ದಯವಿಟ್ಟು ಬಂದು ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಫೋನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಕಾಂಟ್ರಾಕ್ಟರ್ ಆದಂಥ ವಿಜಯ್ ಕುಮಾರ್ ಅವರು ಅಲ್ಲಿಗೆ ಧಾವಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ನೋಡ್ತಾರೆ. ಅದೇ ಟೈಮಲ್ಲಿ ಅವರಿಬ್ಬರು ವ್ಯಕ್ತಿಗೆ ಸೇರಿ ಇವರಿಗೆ ರಾಡ್ ತಗೊಂಡು ತಲೆ ಬುರುಡೆಗೆ ಹೊಡೆದು ಚೆಚ್ಚಿ ಇವ್ರನ್ನ ಕೊಲೆ ಮಾಡಿ, ಅವರು ಧರಿಸಿದಂಥ ಚಿನ್ನ, ಆಭರಣ, ಉಂಗುರ, 3 ಉಂಗುರ, 1 ಚೈನು ಎಲ್ಲನೂ ದೋಚಿ ಪರಾರಿ ಆಗ್ತಾರೆ. ಒಂದು ಬೆರಳಿನ ಉಂಗುರ ಬರದನೇ ಇರೋ ಕಾರಣಕ್ಕಾಗಿ ಆ ಬೆರಳೇ ಸಹಿತ ಕಟ್ ಮಾಡಿಕೊಂಡು ಪರಾರಿ ಆಗ್ತಾರೆ, ಜಾಗ ಬಿಟ್ಟು ಹೊರಗಡೆ ಹೋಗ್ತಾರೆ. ಸೊ ಈ ಒಂದು ವಿಚಾರಣೆ ತನಿಖೆಯಲ್ಲಿದೆ, ಅರಸೀಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದೆ. ದಯವಿಟ್ಟು ಕೆಲಸಕ್ಕೆ ಕರ್ಕೊಳ್ಳುವಾಗ ನೋಡಿ ಮಾಡಿ ಅವರ ಒಂದು ಬಯೋಡೇಟನ ತಗೊಂಡು ಅದಾದ ಮೇಲೆ ತಗೊಬೇಕು ಅಂತ ಎಲ್ಲರಿಗೂ ವಿನಂತಿಸ್ತೀನಿ. ಥ್ಯಾಂಕ್ ಯು, ವಂದನೆಗಳು.